ಕಾಂತಾರ ಚಿತ್ರಕ್ಕೆ 2 ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ನಟ ಮತ್ತು ನಿರ್ದೇಶಕರಾಗಿರುವಂತಹ ರಿಷಬ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಸಹ ಪಬ್ಲಿಕ್ ಟಿವಿಯಿಂದ ನಿಮಗೆ ಕಂಗ್ರಾಚುಲೇಷನ್ ಸರ್. ಮೊದಲ ರಿಯಾಕ್ಷನ್ಸ್? ಖಂಡಿತವಾಗಲೂ ಖುಷಿ ಆಗುತ್ತೆ. ನನ್ನ ಇಡೀ ಕಾಂತಾರ ತಂಡಕ್ಕೆ, ನನ್ನ ನಿರ್ಮಾಪಕರಿಗೆ, ಕನ್ನಡ ಜನತೆಗೆ ಎಲ್ಲರಿಗೂ ಥ್ಯಾಂಕ್ಫುಲ್ ಆಗಿದ್ದೀನಿ. ಸರ್, ಈ ಪ್ರಶಸ್ತಿ ಬರುವ ನಿರೀಕ್ಷೆಗಳಿದೆ. ಯಾಕಂದ್ರೆ ಜನನೇ ಗೆಲ್ಸಿದ್ರು. ಕೊನೆಯ 20 ನಿಮಿಷ ಸಿನಿಮಾ ನೋಡಬೇಕಾದ್ರೆ ಇದು ರಾಷ್ಟ್ರೀಯ ಪ್ರಶಸ್ತಿ ಗೆಲ್ಲುವಂತ ಚಿತ್ರ ಅಂತಾನೆ ಸಹ ವಿಮರ್ಶೆಗಳು ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ ನಿರೀಕ್ಷೆಗಳಿತ್ತ ಸರ್? ಯಾವುದೇ ಸಿನಿಮಾ ಮಾಡಬೇಕಾದ್ರೆ ನಾವು ಒಂದು ನಿರೀಕ್ಷೆ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಆ ಸಿನಿಮಾ ಚೆನ್ನಾಗಿ ಮಾಡಬೇಕು, ಅದು ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ಥಾಟಲ್ಲಿ ಇರ್ತೀವಿ. ಅದೇ ಥಾಟಲ್ಲಿ ಕೆಲಸ ಮಾಡಿದ್ದು. ಸೊ ಅದಕ್ಕೆ ಅಷ್ಟೇ ಹಾನೆಸ್ಟಾಗಿ ವರ್ಕ್ ಮಾಡಿದ್ವಿ ಕೂಡ. ಸೊ ಇವತ್ತಿಗೆ ಅದು ಅಲ್ಲಿ ಹೋಗಿದೆ ಅಂದರೆ ಖುಷಿ ಪಡ್ತೀವಿ. ಸೊ ಎಲ್ಲ ಕ್ರೆಡಿಟ್ ಇಡೀ ತಂಡಕ್ಕೆ ಹೋಗುತ್ತೆ. ಸೊ ಎಲ್ಲ ಪಾರ್ಟಿಸಿಪೇಟ್ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಟನಾಗಿ ಉತ್ತಮ ನಾಯಕ ನಟನಾಗಿ ಪ್ರಶಸ್ತಿ ಬಂದಿರುವಂತದ್ದು, ಮತ್ತೊಂದು ಅತ್ಯಂತ ಜನಪ್ರಿಯ ನಿರ್ದೇಶಕ, ಈ 2 ಕ್ಯಾಟಗರಿಯಲ್ಲಿ ಯಾವ ಪ್ರಶಸ್ತಿಗೆ ತುಂಬಾ ನೀವು ಖುಷಿ ಪಡ್ತಿದ್ದೀರಾ ಸರ್? ಅಂದ್ರೆ ಒಟ್ಟಾರೆ ಸಿನಿಮಾ ಹಾಗೆ ನಾನು ನೋಡ್ತೇನೆ, ಸಿನಿಮಾದವನಾಗೆ ನೋಡ್ತೇನೆ. ನಾನು ಸಪ್ರೇಟ್ ಮಾಡೋದಕ್ಕಾಗಲ್ಲ. ಮೊದಲನೇ ಸಿನಿಮಾ ನಾನು ಒಟ್ಟಿಗೆ ಕೆಲಸ ಮಾಡಿದ್ದು, ಅಂದ್ರೆ ನಾನೇ ಡೈರೆಕ್ಟ್ ಮಾಡಿ ನಾನೇ ಆಕ್ಟ್ ಮಾಡಿರೋಂಥದ್ದು. ಸೊ ಸಪ್ರೇಟ್ ಅಂತೂ ಮಾಡೋಕ್ಕಾಗಲ್ಲ. ಸರ್, ಒಬ್ರು ವಾಟರ್ ಸಪ್ಲೈ ಆಗಿರುವಂತವ್ರು ಈ ಮಟ್ಟಕ್ಕೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ಗೆಲ್ಲುವಂತದ್ದು, ರಾಷ್ಟ್ರೀಯ ಪ್ರಶಸ್ತಿನ ಭಾಜನ ಆಗುವಂತದ್ದು ಒಂದು ಮಹಾನ್ ಸಾಧನೆ ಅಂತಾನೆ ಹೇಳ್ಬೋದು. ಈ ಜರ್ನಿ ಬಗ್ಗೆ ಈಗ ಮೇಲೆ ಹೋಗೋದಾದ್ರೆ ಸರ್? ಎಲ್ಲರೂ ಶುರು ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ಕಷ್ಟದ ದಿನಗಳಾಗ್ಬೋದು, ಒಂದು ಸ್ಟಾರ್ಟ್ ಅಂತ ಇರುತ್ತೆ. ಅದು ಎಲ್ಲವೂ ತುಂಬಾ ಈಸಿ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಪ್ರತಿಯೊಬ್ಬರು ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ಒಂದು ಹಂತಕ್ಕೆ ಹೋದಾಗ ಖಂಡಿತವಾಗ್ಲೂ ನಮ್ಮ ಗುರಿಯನ್ನು ತಲುಪಬಹುದು. ಸೊ ನಮಗೆ ಗುರಿಯನ್ನು ಇಟ್ಕೊಳ್ಳುವಷ್ಟು ಲಕ್ಸುರಿ ಇರಲಿಲ್ಲ. ದಾರಿ ಹೋಗ್ತಾ ಹೋಗ್ತಾ ದಾರಿನೇ ಹೇಳ್ಕೊಡ್ತು ಅಂತ ಅನ್ಕೊಳ್ತೀನಿ ನಾನು. ಕಾಂತಾರ ಚಿತ್ರವನ್ನ ಸ್ಕ್ರಿಪ್ಟ್ ರೆಡಿ ಮಾಡ್ಬೇಕಾದ್ರೇನೆ ಒಂದು ಹೀರೋನ ತಲೆ ಇಟ್ಕೊಂಡಿರ್ತೀರಾ. ಮೊದಲು ನೀವು ಅದಕ್ಕೆ ಹೀರೋ ಅಂತ ಅನ್ಕೊಂಡಿರ್ಲಿಲ್ಲ, ಹೀರೋ ಆಗಿ ಬೇರೆಯವರಿಗೆ ರೆಡಿಂಗ್ ಕೂಡ ಕೊಟ್ಟಿದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಫಸ್ಟ್ ನನಗಂತಾನೆ ಬರ್ದಿದ್ದು ಸಿನಿಮಾ. ಲೇಟರ್ ಒಂದು ಸ್ಟೇಜಲ್ಲಿ ಅಪ್ಪು ಸರ್ ಮಾಡೋಣ ಅನ್ನೋ ಒಂದು ಥಾಟ್ ಇತ್ತು. ಆದ್ಮೇಲೆ ಡೇಟ್ದು ಹೊಂದಾಣಿಕೆ ಆಗಲಿಲ್ಲ. ಸೊ ವಾಪಸ್ ನಾನೇ ಮಾಡೋದು ಅಂದ್ಕೊಂಡು ಡಿಸೈಡ್ ಮಾಡಿದ್ದೇವೆ. ಇವತ್ತು ಮಧ್ಯಾಹ್ನ 1:15ಗೆ ಸಿನಿಮಾ ಅನೌನ್ಸ್ ಆಗುತ್ತೆ. ಕಾಂತಾರಾಗೆ 2 ಪ್ರಶಸ್ತಿಗಳು. ಈ ಸಂದರ್ಭದಲ್ಲಿ ನಿಮಗೆ ವಿಶ್ ಮನೇಲಿ ಇದ್ರಿ, ಅನೌನ್ಸ್ ಕೂಡ ಆದಾಗ ಯಾವ ರೀತಿ ಇತ್ತು ಸರ್ ಸೆಲೆಬ್ರೇಷನ್? ಖುಷಿ ಆಯ್ತು. ಫಸ್ಟ್ ಪ್ರಗತಿ ವಿಶ್ ಮಾಡಿದ್ದು 100% ಖುಷಿ ಆಗುತ್ತೆ. ನಮ್ಮ ಇಡೀ ತಂಡದವರೆಲ್ಲ ವಿಶ್ ಮಾಡಿದ್ರು. ಜೊತೆಗೆ ಯಶ್ ಕೂಡ KGF ಚಿತ್ರಕ್ಕೂ 2 ಪ್ರಶಸ್ತಿಗಳು ಬಂದಿದೆ. ಕನ್ನಡ ಚಿತ್ರಕ್ಕೆ ಒಟ್ಟು 4, ಒಂಬಳೆ ಪ್ರೊಡಕ್ಷನ್ ಅವ್ರದ್ದೇನೆ. ಯಶ್ ಕೂಡ ವಿಶ್ ಮಾಡಿದಾಗ ಏನ್ ಹೇಳಿದ್ರು ಸರ್? ಏನ್ ಹೇಳಿದ್ರಿ ನೀವು ಕೂಡ ಅವ್ರಿಗೆ? ವಿಶ್ ಮಾಡಿದ್ರು, ಸೇಮ್ ಟು ಯು ಸರ್ ಅಂತಂದೆ ಅವ್ರಿಗೆ. ಸೊ ತುಂಬಾ ಖುಷಿ ಆಗುತ್ತೆ. 2 ಒಂದೇ ಪ್ರೊಡಕ್ಷನ್ ಹೌಸ್ಗೆ 4 ಪ್ರಶಸ್ತಿಗಳು ಬಂದಿರೋದು. ಸೊ ಅವ್ರಿಗೂ ಕೂಡ ಬೆಸ್ಟ್ ವಿಶಸ್ ಅಂತಂದ್ರೆ ನನಗೂ ವಿಶ್ ಮಾಡಿದ್ರು. ಇಷ್ಟು ಕಾಂತಾರ ಚಿತ್ರದ ನಿರ್ದೇಶಕ ಮತ್ತು ನಟನ ಪ್ರಶಸ್ತಿ ಪಡೆದಿರುವಂತಹ ರಿಷಬ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.